ಉತ್ತರ ಭಾರತದಲ್ಲಿ ಗಂಗಾರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ. ಗಂಗಾ ಮಾತೆಗೆ ಆರತಿ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷ. ನಮ್ಮ ಕರ್ನಾಟಕದ ಮೊದಲ ಅಘೋರಿ ಮಹಿಳಾ ಬಾಬಾ ಇವತ್ತು ಗಂಗಾ ಮಾತೆಗೆ ವಿಶೇಷವಾದಂತಹ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರೋರೆಲ್ಲರೂ ಕೂಡ ಅಘೋರಿ ದೀಕ್ಷೆಯನ್ನ ಪಡೆದುಕೊಂಡಂತ ಸಂತರೆ ಮಾತಾಜಿಯವರವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಗಂಗಾರತಿ ಹೆಂಗಾಗತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿರುವಂತಹ ಇವರು ಅಘೋರಿ ಸಾಧು ಸಂತರು. ಮಹಾಕುಂಭದ ಈ ವಿಶೇಷವಾದಂತಹ ಪವಿತ್ರವಾದಂತಹ ಗಳಿಗೆಯಲ್ಲಿ ಗಂಗಾ ಮಾತೆಗೆ ನೋಡಿ, ಇದು ಗಂಗಾ ಮಾತೆ. ಗಂಗಾ ಮಾತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ಉಪಾಸನ ನಡೆಯುತ್ತೆ ಪ್ರತಿದಿನವೂ ಕೂಡ. ನಮ್ಮ ಕರ್ನಾಟಕದ ಅಘೋರಿ ಬಾಬಾ ಗಂಗಾ ಮಾತೆಗೆ ಈಗ ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಕೈಯಲ್ಲಿ ಡಮರುಗವನ್ನ ಹಿಡಿದಿರೋರು ಈ ಮಾತಾಜಿಯವರ ಶಿಷ್ಯರು. ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದಾರೆ, ಮತ್ತೊಂದು ಕೈಯಲ್ಲಿ ದೀಪವನ್ನು ಹಿಡಿದಿದ್ದಾರೆ. ಅವರ ವೇಷಭೂಷಣ ಎಲ್ಲ ನೋಡಿ, ಇದು ಗಂಗಾರತಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಹೇಗಾಗುತ್ತೆ ಅನ್ನೋದು ಕಠಿಣ ವ್ರತ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಭೈರವಿ ದೇವಿಯ ಉಪಾಸಕರಾದ ಇವರು ಗಂಗಾರತಿಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ತಾಳ, ಮತ್ತೊಂದು ಕಡೆಯಲ್ಲಿ ಡಮರುಗ, ಅವರ ವೇಷಭೂಷಣ ಮತ್ತೊಂದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ. ಏಕಾಗ್ರತೆಯ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಬಹುಶಃ ಇದೆಲ್ಲ ಕಾರ್ಯ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆಯನ್ನು ಮಾತ್ರ ಸಾಧ್ಯ ಆಗುತ್ತೆ. ಗಂಗಾ ಮಾತೆಗೆ ಉಪಾಸನೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಾತಾಜಿಯವರ ಗಂಗಾರತಿಯರು, ಅವರ ಶಿಷ್ಯರೆಲ್ಲರೂ ಕೂಡ ಇದ್ದಾರೆ. ಕೈಯಲ್ಲಿ ಡಮರುಗವನ್ನ ಹಿಡಿದು ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ಅವ್ರ ಜೊತೆಗಿರೋರೆಲ್ಲರೂ ಕೂಡ ದೀಪವನ್ನ ಬೆಳಗುವ ಮೂಲಕ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ. ಪವಿತ್ರವಾದಂತ ಗಂಗೆಯ ಆರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ. ಇಲ್ಲಾಗುವಂತ ಗಂಗಾರತಿಯು ಕೂಡ ಅಷ್ಟೇ ಪಾವಿತ್ರ್ಯತೆಯನ್ನ ಹೊಂದಿದೆ. ಇಲ್ಲಿರುವಂತ ಸಾಧು ಸಂತರು ಕೂಡ ಪ್ರತಿದಿನವೂ ಕೂಡ ಗಂಗಾ ಮಾತೆಗೆ ಆರತಿಯನ್ನ ಮಾಡ್ತಾರೆ. ಶಿವನ ಉಪಾಸಕರ ಗಂಗಾರತಿಯ ಬಗ್ಗೆ ನಾವು ಕೇಳಿದೀವಿ. ಈಗ ಈ ಗಂಗಾರತಿಯ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ದೀಪ, ಹಾಗೆ ಕೈಯಲ್ಲಿರುವಂತಹ ಆಯುಧ, ಇದೆಲ್ಲದಿಂದ ಗಂಗಾರತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಮಹಾಕುಂಭದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಈ ಮಹಾಕುಂಭದ ವೈಶಿಷ್ಟ್ಯತೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಗಂಗಾರತಿಯ ದೃಶ್ಯ ನೋಡಿ, ಕೈಯಲ್ಲಿರುವಂತ ತರ್ಪಣ, ಅದು ಗಂಗೆಗೆ ಅರ್ಪಿಸುವಂತ ತರ್ಪಣ, ಕುಂಕುಮ ಮತ್ತೊಂದು ಮಗದೊಂದು, ಅದೆಲ್ಲದರಿಂದ ಗಂಗೆಗೆ ಆರತಿಯನ್ನ ಬೆಳಗಿ, ದೀಪವನ್ನ ಬೆಳಗಿ, ಗಂಗಾರತಿಯನ್ನ ಮಾಡಿ ಆ ಮೂಲಕ ಗಂಗಾ ಮಾತೆಯನ್ನ ಆರಾಧನೆ ಮಾಡೋದು. ಅದು ಮಹಾಕುಂಭದ ಈ ಗಂಗಾ ನದಿಗೆ ಮಾಡುವಂತ ಆರತಿ. ಅದನ್ನ ಈಗ ಮಾಡ್ತಿರುವಂತ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀವಿ. ಇದು ಗಂಗಾರತಿ. ಕರ್ನಾಟಕದ ಮೊದಲ ಮಹಿಳಾ ಬಾಬಾ ಡಾಕ್ಟರ್ ಅಗರ್ಭನಾಥ ಅಘೋರ ಭೈರವಿ ಅವರ ಗಂಗಾರತಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಡಮರುಗದೊಂದಿಗೆ ಕೈಯಲ್ಲಿ ದೀಪವನ್ನ ಹಿಡಿದು ಗಂಗಾರತಿಯನ್ನ ಮಾಡ್ತಾ ಇರುವಂತ ದೃಶ್ಯ ಇದು ನೋಡಿ. ಅವ್ರ ಜೊತೆಗಿರುವಂತ ಶಿಷ್ಯರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಡಮರುಗ ಹಾಗೆ ಭಜನೆಯ ತಾಳ, ತ್ರಿಶೂಲವನ್ನ ಹಿಡಿದು ಗಂಗೆಗೆ ಆರತಿಯನ್ನ ಮಾಡ್ತಾ ಇರೋದು. ಪವಿತ್ರವಾದಂತ ಗಂಗೆ ಯಾವಾಗ್ಲೂ ಕೂಡ ಅವಳು ಪವಿತ್ರಳೆ ನೋಡಿ. ಅವರಿಗೆ ಪ್ರತಿದಿನವೂ ಕೂಡ ಆರತಿಯನ್ನ ಮಾಡ್ತಾರೆ. ಕಾಶಿಯಲ್ಲಿ ವಿಶೇಷವಾದ ಆರತಿ ಆಗುತ್ತೆ, ಆದ್ರೆ ಮಹಾಕುಂಭದಲ್ಲಿ ಈಗ ಗಂಗಾರತಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಂಗಾ ಮಾತೆಗೆ ಮಾಡ್ತಾ ಇರುವಂತ ಆರತಿ, ಗಂಗಾ ಮಾತೆಗೆ ನೆರವೇರಿಸ್ತಾ ಇರುವಂತ ಆರತಿ ಇದು. ಆ ಮೂಲಕ ವಿಶೇಷವಾದಂತಹ ದಿನದಲ್ಲಿ ಸುಮಾರು 144 ವರ್ಷಗಳ ನಂತರ ಬಂದಿರುವಂತಹ ಮಹಾಕುಂಭದಲ್ಲಿ ಗಂಗಾರತಿ ಹೀಗೆ ನಡೀತಾ ಇದೆ. ಅದು ಕರ್ನಾಟಕದ ಮಹಿಳಾ ಬಾಬಾ ಅಗರ್ಭನಾಥ ಅಘೋರಿಯವರಿಂದ ಗಂಗಾರತಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ರೂಟ್ ಲೆವೆಲ್ ಮಹಾಕುಂಭದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾ ಇದೆ. ಆ ಮೂಲಕ ಜನರಿಗೆ ಇದೆಲ್ಲದರ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ವಿಜೆ ನಿಮಗೆ ತೋರಿಸ್ತಾ ಇದ್ದಾರೆ ಹೆಂಗಿರುತ್ತೆ ಗಂಗಾರತಿ ಅನ್ನೋದ್ರ ಬಗ್ಗೆ. ಧರಿಸಿರುವಂತ ಸರಗಳೇನಿದಾವಲ್ಲ, ಅವುಗಳಿಗೂ ಕೂಡ ಪೂಜೆಯನ್ನ ಮಾಡುವ ಮೂಲಕ ವಿಶೇಷವಾದ ಆರತಿಯನ್ನ ನೆರವೇರಿಸಿ ಆ ಮೂಲಕ ದೇವರಿಗೆ ಅಘೋರಿಗಳು ಯಾವಾಗ್ಲೂ ಕೂಡ ಹತ್ತಿರವಾಗಿರ್ತಾರೆ. ಆ ಒಂದು ದೃಶ್ಯ ನೋಡಿ, ಅವರ ಭಂಗಿಗಳನ್ನೆಲ್ಲ ನೋಡಿ. ಇದು ಅಘೋರಿಗಳು ಗಂಗಾರತಿ ಮಾಡುವಾಗ ಏನೇನು ಉಪಾಸನೆ ಮತ್ತೊಂದು ಆರತಿಯಲ್ಲಿ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಅವರ ಗಂಗಾರತಿಯ ಒಂದು ಪೂಜೆ. ಇದು ಖಂಡಿತ ನಾವು ನೋಡಿದೀವಿ, ಅವರೆಲ್ಲರ ಒಂದೊಂದು ಭಂಗಿಗಳನ್ನೆಲ್ಲ ನಾವು ನೋಡಿದೀವಿ. ಆ ಮೂಲಕ ದೇವರನ್ನ ಪೂಜೆ ಮಾಡುವಂಥದ್ದು ಇದು ಗಂಗಾರತಿಯನ್ನ ಮಾಡಿರುವಂತ ದೃಶ್ಯ. ಒಟ್ಟಾರೆ ನಾವು ನೋಡ್ತಾ ಇರೋದು ಇದು ಗಂಗಾರತಿಯ
ದೃಶ್ಯಗಳನ್ನ ಹೆಂಗೆ ಗಂಗಾರತಿ ಆಗುತ್ತೆ ಅನ್ನೋದನ್ನ ತಾವೀಗ ಗಮನಿಸ್ತಾ ಇದ್ದೀರಲ್ಲ. ಆ ಮೂಲಕ ಇದು ಗಂಗಾರತಿ ನಡೀತಾ ಇರುವಂತ ಶಂಖವನ್ನು ಊದ್ತಾರೆ. ಆ ಮೂಲಕ ವಿಶೇಷವಾದಂತ ಮಾತೆಗೆ ಈ ಮಹಾಕುಂಭದ ಸಮಯದಲ್ಲಿ ಪೂಜೆಯನ್ನ ಮಾಡುವ ಮೂಲಕ ಗಂಗಾರತಿಯ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಲ್ಲ. ಶಂಖವನ್ನ ಊದ್ತಾ ಗಂಗಾರತಿಯನ್ನು ಮಾಡ್ತಿರೋದು, ದೀಕ್ಷೆ ಕೊಟ್ಟಿರುವಂತ ಮಾತಾಜಿಯವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾ ಇರುವಂತ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಡಮರುಗವನ್ನ ಬಾರಿಸುತ್ತಾ ಗಂಗೆಗೆ ಆರತಿಯನ್ನ ಮಾಡ್ತಾ ಆ ಮೂಲಕ ಇದು ವಿಶೇಷವಾದಂತ ಗಂಗಾರತಿ. ಗಂಗಾ ನದಿಯ ತಟದಲ್ಲಿ ಮಹಾಕುಂಭ ಮೇಳದಲ್ಲಿ 144 ವರ್ಷದ ನಂತರ ಬರುವಂತ ಮಹಾಕುಂಭ ಮೇಳದಲ್ಲಿ ಗಂಗಾರತಿ ಕರ್ನಾಟಕ ಮೂಲದ ಲೇಡಿ ಸಂತರಿಂದ ಅವರ ಶಿಷ್ಯರಿಂದ ನೆರವೇರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾಲ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಉತ್ತರ ಭಾರತದಲ್ಲಿ ಗಂಗಾರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ. ಗಂಗಾ ಮಾತೆಗೆ ಆರತಿ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷ. ನಮ್ಮ ಕರ್ನಾಟಕದ ಮೊದಲ ಅಘೋರಿ ಮಹಿಳಾ ಬಾಬಾ ಇವತ್ತು ಗಂಗಾ ಮಾತೆಗೆ ವಿಶೇಷವಾದಂತಹ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರೋರೆಲ್ಲರೂ ಕೂಡ ಅಘೋರಿ ದೀಕ್ಷೆಯನ್ನ ಪಡೆದುಕೊಂಡಂತ ಸಂತರೆ ಮಾತಾಜಿಯವರವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಗಂಗಾರತಿ ಹೆಂಗಾಗತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿರುವಂತಹ ಇವರು ಅಘೋರಿ ಸಾಧು ಸಂತರು. ಮಹಾಕುಂಭದ ಈ ವಿಶೇಷವಾದಂತಹ ಪವಿತ್ರವಾದಂಥ ಗಳಿಗೆಯಲ್ಲಿ ಗಂಗಾ ಮಾತೆಗೆ ನೋಡಿ, ಇದು ಗಂಗಾ ಮಾತೆ. ಗಂಗಾ ಮಾತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ಉಪಾಸನ ನಡೆಯುತ್ತೆ ಪ್ರತಿದಿನವೂ ಕೂಡ. ನಮ್ಮ ಕರ್ನಾಟಕದ ಅಘೋರಿ ಬಾಬಾ ಗಂಗಾ ಮಾತೆಗೆ ಈಗ ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಕೈಯಲ್ಲಿ ಡಮರುಗವನ್ನ ಹಿಡಿದಿರೋರು ಮಾತೆಯ ಈ ಮಾತಾಜಿಯವರ ಶಿಷ್ಯರು. ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದಾರೆ, ಮತ್ತೊಂದು ಕೈಯಲ್ಲಿ ದೀಪವನ್ನು ಹಿಡಿದಿದ್ದಾರೆ. ಅವರ ವೇಷಭೂಷಣ ಎಲ್ಲ ನೋಡಿ, ಇದು ಗಂಗಾರತಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಹೇಗಾಗುತ್ತೆ ಅನ್ನೋದು ಕಠಿಣ ವ್ರತ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಭೈರವಿ ದೇವಿಯ ಉಪಾಸಕರಾದ ಇವರು ಗಂಗಾರತಿಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ತಾಳ, ಮತ್ತೊಂದು ಕಡೆಯಲ್ಲಿ ಡಮರುಗ, ಅವರ ವೇಷಭೂಷಣ ಮತ್ತೊಂದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ. ಏಕಾಗ್ರತೆಯ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಬಹುಶಃ ಇದೆಲ್ಲ ಕಾರ್ಯ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆಯನ್ನು ಮಾತ್ರ ಸಾಧ್ಯ ಆಗುತ್ತೆ. ಗಂಗಾ ಮಾತೆಗೆ ಉಪಾಸನೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಾತಾಜಿಯವರು ಗಂಗಾರತಿಯರು ಅವರ ಶಿಷ್ಯರೆಲ್ಲರೂ ಕೂಡ ಇದ್ದಾರೆ. ಕೈಯಲ್ಲಿ ಡಮರುಗವನ್ನ ಹಿಡಿದು ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ಅವ್ರ ಜೊತೆಗಿರೋರೆಲ್ಲರೂ ಕೂಡ ದೀಪವನ್ನ ಬೆಳಗುವ ಮೂಲಕ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ. ಪವಿತ್ರವಾದಂತ ಗಂಗೆಯ ಆರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ. ಇಲ್ಲಾಗುವಂತ ಗಂಗಾರತಿಯು ಕೂಡ ಅಷ್ಟೇ ಪಾವಿತ್ರ್ಯತೆಯನ್ನ ಹೊಂದಿದೆ. ಇಲ್ಲಿರುವಂತ ಸಾಧು ಸಂತರು ಕೂಡ ಪ್ರತಿದಿನವೂ ಕೂಡ ಗಂಗಾ ಮಾತೆಗೆ ಆರತಿಯನ್ನ ಮಾಡ್ತಾರೆ. ಶಿವನ ಉಪಾಸಕರ ಗಂಗಾರತಿಯ ಬಗ್ಗೆ ನಾವು ಕೇಳಿದೀವಿ. ಈಗ ಈ ಗಂಗಾರತಿಯ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ದೀಪ, ಹಾಗೆ ಕೈಯಲ್ಲಿರುವಂತಹ ಆಯುಧ, ಇದೆಲ್ಲದಿಂದ ಗಂಗಾರತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಮಹಾಕುಂಭದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಈ ಮಹಾಕುಂಭದ ವೈಶಿಷ್ಟ್ಯತೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಗಂಗಾರತಿಯ ದೃಶ್ಯ ನೋಡಿ, ಕೈಯಲ್ಲಿರುವಂತ ತರ್ಪಣ, ಅದು ಗಂಗೆಗೆ ಅರ್ಪಿಸುವಂತ ತರ್ಪಣ, ಕುಂಕುಮ ಮತ್ತೊಂದು ಮಗದೊಂದು, ಅದೆಲ್ಲದರಿಂದ ಗಂಗೆಗೆ ಆರತಿಯನ್ನ ಬೆಳಗಿ, ದೀಪವನ್ನ ಬೆಳಗಿ ಗಂಗಾರತಿಯನ್ನ ಮಾಡಿ ಆ ಮೂಲಕ ಗಂಗಾ ಮಾತೆಯನ್ನ ಆರಾಧನೆ ಮಾಡೋದು. ಅದು ಮಹಾಕುಂಭದ ಈ ಗಂಗಾ ನದಿಗೆ ಮಾಡುವಂತ ಆರತಿ. ಅದನ್ನ ಈಗ ಮಾಡ್ತಿರುವಂತ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀವಿ. ಇದು ಗಂಗಾರತಿ. ಕರ್ನಾಟಕದ ಮೊದಲ ಮಹಿಳಾ ಬಾಬಾ ಡಾಕ್ಟರ್ ಅಗರ್ಭನಾಥ ಅಘೋರ ಭೈರವಿ ಅವರ ಗಂಗಾರತಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಡಮರುಗದೊಂದಿಗೆ ಕೈಯಲ್ಲಿ ದೀಪವನ್ನ ಹಿಡಿದು ಗಂಗಾರತಿಯನ್ನ ಮಾಡ್ತಾ ಇರುವಂತ ದೃಶ್ಯ ಇದು ನೋಡಿ. ಅವ್ರ ಜೊತೆಗಿರುವಂತ ಶಿಷ್ಯರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಡಮರುಗ ಹಾಗೆ ಭಜನೆಯ ತಾಳ, ತ್ರಿಶೂಲವನ್ನ ಹಿಡಿದು ಗಂಗೆಗೆ ಆರತಿಯನ್ನ ಮಾಡ್ತಾ ಇರೋದು. ಪವಿತ್ರವಾದಂತ ಗಂಗೆ ಯಾವಾಗ್ಲೂ ಕೂಡ ಅವಳು ಪವಿತ್ರಳೆ ನೋಡಿ. ಅವರಿಗೆ ಪ್ರತಿದಿನವೂ ಕೂಡ ಆರತಿಯನ್ನ ಮಾಡ್ತಾರೆ. ಕಾಶಿಯಲ್ಲಿ ವಿಶೇಷವಾದ ಆರತಿ ಆಗುತ್ತೆ, ಆದ್ರೆ ಮಹಾಕುಂಭದಲ್ಲಿ ಈಗ ಗಂಗಾರತಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಂಗಾ ಮಾತೆಗೆ ಮಾಡ್ತಾ ಇರುವಂತ ಆರತಿ, ಗಂಗಾ ಮಾತೆಗೆ ನೆರವೇರಿಸ್ತಾ ಇರುವಂತ ಆರತಿ ಇದು. ಆ ಮೂಲಕ ವಿಶೇಷವಾದಂತಹ ದಿನದಲ್ಲಿ ಸುಮಾರು 144 ವರ್ಷಗಳ ನಂತರ ಬಂದಿರುವಂತಹ ಮಹಾಕುಂಭದಲ್ಲಿ ಗಂಗಾರತಿ ಹೀಗೆ ನಡೀತಾ ಇದೆ. ಅದು ಕರ್ನಾಟಕದ ಮಹಿಳಾ ಬಾಬಾ ಅಗರ್ಭನಾಥ ಅಘೋರಿಯವರಿಂದ ಗಂಗಾರತಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ರೂಟ್ ಲೆವೆಲ್ ಮಹಾಕುಂಭದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಇದೆ. ಆ ಮೂಲಕ ಜನರಿಗೆ ಇದೆಲ್ಲದರ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ವಿಜೆ
ನಿಮಗೆ ತೋರಿಸ್ತಾ ಇದ್ದಾರೆ ಹೆಂಗಿರುತ್ತೆ ಗಂಗಾರತಿ ಅನ್ನೋದ್ರ ಬಗ್ಗೆ. ಧರಿಸಿರುವಂತ ಸರಗಳೇನಿದಾವಲ್ಲ ಅವುಗಳಿಗೂ ಕೂಡ ಪೂಜೆಯನ್ನು ಮಾಡುವ ಮೂಲಕ ವಿಶೇಷವಾದ ಆರತಿಯನ್ನ ನೆರವೇರಿಸಿ ಆ ಮೂಲಕ ದೇವರಿಗೆ ಅಘೋರಿಗಳು ಯಾವಾಗ್ಲೂ ಕೂಡ ಹತ್ತಿರವಾಗಿರ್ತಾರೆ. ಆ ಒಂದು ದೃಶ್ಯ ನೋಡಿ, ಅವರ ಭಂಗಿಗಳನ್ನೆಲ್ಲ ನೋಡಿ. ಇದು ಅಘೋರಿಗಳು ಗಂಗಾರತಿ ಮಾಡುವಾಗ ಏನೇನು ಉಪಾಸನೆ ಮತ್ತೊಂದು ಆರತಿಯಲ್ಲಿ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಲ್ಲ. ಇದು ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಅವರ ಗಂಗಾರತಿಯ ಒಂದು ಪೂಜೆ. ಇದು ಖಂಡಿತ ನಾವು ನೋಡಿದೀವಿ, ಅವರೆಲ್ಲರ ಒಂದೊಂದು ಭಂಗಿಗಳನ್ನೆಲ್ಲ ನಾವು ನೋಡಿದೀವಿ. ಆ ಮೂಲಕ ದೇವರನ್ನ ಪೂಜೆ ಮಾಡುವಂಥದ್ದು ಇದು ಗಂಗಾರತಿಯನ್ನ ಮಾಡಿರುವಂತ ದೃಶ್ಯ. ಒಟ್ಟಾರೆ ನಾವು ನೋಡ್ತಾ ಇರೋದು ಇದು ಗಂಗಾರತಿಯ ದೃಶ್ಯಗಳನ್ನ, ಹೆಂಗೆ ಗಂಗಾರತಿ ಆಗುತ್ತೆ ಅನ್ನೋದನ್ನ ತಾವೀಗ ಗಮನಿಸ್ತಾ ಇದ್ದೀರಲ್ಲ. ಆ ಮೂಲಕ ಇದು ಗಂಗಾರತಿ ನಡೀತಾ ಇರುವಂತ ಶಂಖವನ್ನು ಊದ್ತಾರೆ. ಆ ಮೂಲಕ ವಿಶೇಷವಾದಂತ ಮಾತೆಗೆ ಈ ಮಹಾಕುಂಭದ ಸಮಯದಲ್ಲಿ ಪೂಜೆಯನ್ನ ಮಾಡುವ ಮೂಲಕ ಗಂಗಾರತಿಯ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಲ್ಲ. ಶಂಖವನ್ನ ಊದ್ತಾ ಗಂಗಾರತಿಯನ್ನು ಮಾಡ್ತಿರೋದು, ದೀಕ್ಷೆ ಕೊಟ್ಟಿರುವಂತ ಮಾತಾಜಿಯವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾ ಇರುವಂತ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಡಮರುಗವನ್ನ ಬಾರಿಸುತ್ತಾ ಗಂಗೆಗೆ ಆರತಿಯನ್ನ ಮಾಡ್ತಾ ಆ ಮೂಲಕ ಇದು ವಿಶೇಷವಾದಂತ ಗಂಗಾರತಿ. ಗಂಗಾ ನದಿಯ ತಟದಲ್ಲಿ ಮಹಾಕುಂಭ ಮೇಳದಲ್ಲಿ 144 ವರ್ಷದ ನಂತರ ಬರುವಂತ ಮಹಾಕುಂಭ ಮೇಳದಲ್ಲಿ ಗಂಗಾರತಿ ಕರ್ನಾಟಕ ಮೂಲದ ಲೇಡೀಸ್ ಸಂತರಿಂದ ಅವರ ಶಿಷ್ಯರಿಂದ ನೆರವೇರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.